ಹಾಯ್ ಹಲೋ ನಮಸ್ತೆ ರೇಖಾದಾಸ್ ಟ್ರ್ಯಾಕೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ವೀಕ್ಷಕರೆಲ್ಲರಿಗೂ ನನ್ನ ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಪ್ರೇಮ ಗೊತ್ತೇ ಇದೆ, ಸೀನಿಯರ್ ಆರ್ಟಿಸ್ಟು ಹಾಗೆ ಸೀರಿಯಲ್ ಆರ್ಟಿಸ್ಟು. ಇವತ್ತು ರೇಖಾದಾಸ್ ಮ್ಯಾಮ್ನ ಯೂಟ್ಯೂಬ್ ಚಾನೆಲ್ಗೆ ನಾನು ಒಂದು ನನಗೆ ಗೊತ್ತಿರೋ ಅಡುಗೆನ ಟ್ರೈ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ನೀವು ಈ ರೆಸಿಪಿನ ಟ್ರೈ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ನೋಡಿ ಕಲಿತು ಇದರಲ್ಲಿ ಕರಗತ ಆಗ್ಬಿಟ್ಟಿದ್ದೀನಿ. ತುಂಬಾ ಈಸಿ ಅನ್ಸುತ್ತೆ ನನಗೆ ಮಾಡಿ ಮಾಡಿ. ಶೂಟಿಂಗ್ ಊಟ ತಿಂದು ನಮಗೂ ಬೇಜಾರಾಗಿರುತ್ತೆ, ಹೊರಗಡೆ ಊಟ. ಸೊ ಮನೆಗೆ ಬಂದ ತಕ್ಷಣ ನಾನೇ ನನ್ನ ಕೈಯಾರೆ ಅಡುಗೆ ಮಾಡ್ಕೊಂಡು ತಿಂತೀನಿ. ಈ ರೆಸಿಪಿ ಇವತ್ತು 2 ರೆಸಿಪಿ ಮಾಡ್ತಾ ಇದ್ದೀನಿ, ಒಂದು ವೆಜ್ ಒಂದು ನಾನ್ ವೆಜ್. ಪನ್ನೀರ್ ಪ್ರಿಯರಿಗೆ ಪನ್ನೀರ್ ರೆಸಿಪಿ ಮಾಡ್ತಿದ್ದೀನಿ, ಚಿಕನ್ ಪ್ರಿಯರಿಗೆ ಚಿಕನ್ ರೆಸಿಪಿ ಮಾಡ್ತಿದ್ದೀನಿ. ಸೊ ಯಾರಿಗೆ ಯಾವ್ದು ಈಸಿ ಅನ್ಸುತ್ತೆ ಅದು ನಿಮ್ಮ ಮನೇಲಿ ಟ್ರೈ ಮಾಡಿ ನನ್ಗೋಸ್ಕರ ಕಮೆಂಟ್ ಚಾನಲ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲು ನಾನು ಪನ್ನೀರ್ ಫ್ರೈಡ್ ರೈಸ್ ನ ಮಾಡ್ತಾ ಇದ್ದೀನಿ. ಪನ್ನೀರ್ ಫ್ರೈಡ್ ರೈಸ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಿಮ್ಗೆ ರೈಸ್ ಯಾವ್ದು ಇಷ್ಟ ಅದರಲ್ಲಿ ಕುಕ್ ಮಾಡಿ ಇಟ್ಕೊಳ್ಳಿ. ಕೆಲವ್ರಿಗೆ ಬಾಸುಮತಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಜೀರಾ ರೈಸು, ಕೆಲವ್ರಿಗೆ ಸೋನಾ ಮಸೂರಿ. ನಿಮ್ಗೆ ಯಾವ್ದು ಇಷ್ಟ ಆ ರೈಸ್ ನ ಕುಕ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಉದ್ರುದ್ರು ಮಾಡ್ಕೊಂಡ್ರೆ ಬೆಟ್ರು. ಫ್ರೈಡ್ ರೈಸ್ಗೆ ಚಿತ್ರಾನ್ನಕ್ಕೆಲ್ಲ ಉದ್ರಿದ್ರೇನೆ ರೈಸು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ತಿನ್ನಕ್ಕೂ ಚೆನ್ನಾಗಾಗತ್ತೆ. ಸೊ ರೈಸ್ ಮಾಡಿ ಒಂದ್ ಕಡೆ ಎತ್ತಿಟ್ಕೋಬೇಕು. ಈಗ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳಕ್ಕೆ ಬೇಕಾಗಿರೋದು, ಅಫ್ಕೋರ್ಸ್ ಫಸ್ಟ್ ಆಫ್ ಆಲ್ ಪನ್ನೀರ್ ಬೇಕು, ಆಮೇಲೆ ಗ್ರೀನ್ ಚಿಲ್ಲಿ, 1 ಕ್ಯಾರೆಟ್ ನ ತುರಿದಿಟ್ಕೋಬೇಕು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೋಬೇಕು, 1 ಈರುಳ್ಳಿ ಹೆಚ್ಚಿಟ್ಕೋಬೇಕು, ಹಾಗೆ ಗರಂ ಮಸಾಲ, ಇದು ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತೆ ಸಾಲ್ಟ್. ಇಷ್ಟ ಐಟಮ್ಸ್ ನ ರೆಡಿ ಮಾಡಿ ಇಟ್ಕೋಬೇಕು. ಈಗ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಪನ್ನೀರ್ ಫ್ರೈಡ್ ರೈಸ್ಗೆ ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದು ಫ್ರೈ ಮಾಡಕ್ ಮುಂಚೆ ಎಲ್ಲ ಹಾಕಿರ್ಬೇಕು. ಈ ತರ ಸಾಲ್ಟು ಮತ್ತೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಇದು ಜೀರಾ ಪೌಡ್ರು, ಪೆಪ್ಪರ್ ಪೌಡ್ರು. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡ್ಬೇಕು. ಅದು ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಆಮೇಲೆ ಇದನ್ನ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನೋಡಿ ಈ ತರ ಮಿಕ್ಸ್ ಮಾಡೋದು. ತುಂಬಾ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೋಬಹುದು. ಉಪ್ಪು ಹಾಕಿದ್ಯಾ? ಹಾ, ಸಾಲ್ಟ್ ಹಾಕಿದ್ದೀನಿ. ಸಾಲ್ಟು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಮತ್ತೆ ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು ಇಷ್ಟು ಹಾಕಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಡ್ಬೇಕು. ಇದು ಚೆನ್ನಾಗಿ ಉಪ್ಪು ಖಾರ ಹಿಡ್ಕೋಬೇಕು. ಫ್ರೈಡ್ ರೈಸ್ ರೆಡಿ ಮಾಡೋಕೆ ಮುಂಚೆ ಇದನ್ನ ಹೀಗೆ ಪನ್ನೀರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಸ್ಟವ್ ಅಂಟ್ಕೊಂಡು ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಕಾಯಬೇಕು. ರೇಖಕ್ಕ ತುಂಬಾ ದಿವಸದಿಂದ ಹೇಳ್ತಾನೆ ಇದ್ರು ನಮ್ ಚಾನಲ್ಗೆ ಏನಾದ್ರು ಅಡ್ಗೆ ಮಾಡು ಅಂತ. ನಂಗೆ ಜಾಸ್ತಿ ಏನು ರೆಸಿಪೀಸ್ ಬರಲ್ಲ, ಬರೋದ್ರಲ್ಲಿ ಬೆಸ್ಟ್ ಏನ್ ಬರುತ್ತೆ ಅದು ಮಾಡ್ತಾ ಇದ್ದೀನಿ ಇವತ್ತು. ಸೊ ವೀಕ್ಷಕರು ಇದನ್ನ ಖಂಡಿತ ಟ್ರೈ ಮಾಡಿ, ಮತ್ತೆ ಹೇಗಿತ್ತು ನಿಮ್ಮ ಮನೇಲಿ ಟೇಸ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ಇವಾಗ ಮಿಕ್ಸ್ ಮಾಡಿಟ್ಟಂತಹ ಪನ್ನೀರ್ನ ಆಯಿಲ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಒಂದು 5 ಮಿನಿಟ್ಸ್ ಇದನ್ನ ಮುಚ್ಚಿಡ್ಬೇಕು, ಚೆನ್ನಾಗಿ ಬೇಯುತ್ತೆ. ಇದು ಚೆನ್ನಾಗಿ ಬೆಂದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಯಾಕೆಂದ್ರೆ
ಗೊಜ್ಜೆ ಬೇರೆ ಮಾಡ್ಕೊತೀವಿ, ಮತ್ತೆ ಈ ಪನ್ನೀರ್ನೇ ಫ್ರೈ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋದ್ರಿಂದ ಸಪ್ರೇಟ್ ಆಗಿ ಇದನ್ನ ಅನ್ನದ ಮೇಲೆ ರೈಸ್ ಮೇಲೆ ಗೊಜ್ಜೆಲ್ಲ ಮಿಕ್ಸ್ ಆದ್ಮೇಲೆ ರೈಸ್ ಮೇಲೆ ಹಾಕ್ಬೇಕು ಇದನ್ನ ಪನ್ನೀರು. ಹಾಗಾಗಿ ಇದನ್ನ ಆಯಿಲಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತೆ ಇದು ಗೊಜ್ಜಲ್ಲಿ ಬೇಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದನ್ನ ಸಪ್ರೇಟ್ ಆಗಿ ಮೊದಲೇ ಫ್ರೈ ಮಾಡಿರ್ತೀವಿ. ನಾನಿವಾಗ ಒಂದು ಸಿನಿಮಾ ಮಾಡಿದೀವಿ, ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತ. ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಗುತ್ತೆ. ತುಂಬಾ ಒಳ್ಳೆ ಸಿನಿಮಾ, ಎಲ್ಲ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಂದು ಸೀರಿಯಲ್ಸ್ ಬರ್ತಾನೆ ಇರುತ್ತೆ, ಒಂದಲ್ಲ ಒಂದು ನೋಡ್ತಾ ಇರ್ತೀರಾ. ತುಂಬಾ ಥ್ಯಾಂಕ್ಸ್. ತುಂಬಾ ಜನ ಫ್ಯಾನ್ಸ್ ಮಾತಾಡಿಸ್ತೀರಾ, ಗುರ್ತಿಸ್ತೀರಾ. ಒಬ್ರು ಕಲಾವಿದ್ರಿಗೆ ಅದೇ ಬೇಕಾಗಿರೋದು. ಯಾರಾದ್ರೂ ಗುರ್ತಿಸಿ ಒಂದೆರಡು ಮಾತಾಡಿದ್ರೆ ನಮ್ಗೆ ಅದೇ ಸಾಕು, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ನಿಮ್ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ಹಾಗೆ ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ನನ್ನಂತ ಎಷ್ಟೋ ಕಲಾವಿದ್ರು ಡಿಫ್ರೆಂಟ್ ಅಡುಗೆಗಳು ಮಾಡಿದ್ದಾರೆ, ಮತ್ತೆ ಅವ್ರ ಜೀವನದ ಕಥೆಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅವ್ರ ಪರ್ಸನಲ್ ಲೈಫ್ ಬಗ್ಗೆ. ಸೊ ರೇಖಕ್ಕ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಅವ್ರ ಮನೆಗಳಿಗೆ ಹೋಗಿ ಅವರ ವೈಯಕ್ತಿಕ ವಿಚಾರಗಳನ್ನ, ಅವರ ಲೈಫ್ ಸ್ಟೈಲ್ನ, ಅವರ ಜೀವನನ ಬಿಚ್ಚಿಡುವಂಥ ಕೆಲಸನ ಮಾಡ್ತಿದ್ದಾರೆ. ಸೊ ನಿಮ್ಗೆ ಯಾರೆಲ್ಲ ಆಕ್ಟ್ರೆಸ್ ಇಷ್ಟ ಆಗುತ್ತೆ ಅವ್ರದ್ದು ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ. ಓಕೆ, ಸೊ ಇವಾಗ ಪನ್ನೀರ್ ಬೆಂದಿರತ್ತೆ, ಇದನ್ನ ಸಪ್ರೇಟ್ ತೆಗೆದಿಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಅದಕ್ಕೆ ಮುಂಚೆನೆ ಮಿಕ್ಸ್ ಮಾಡಿಡ್ಬೇಕು ಅಂತ ಹೇಳೋದು. ಇದು ಬೇಯುವಾಗ ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಬೇಕು. ಮತ್ತೆ ಮನೇಲಿ ಬೆಣ್ಣೆ ಅಥವಾ ತುಪ್ಪ ಇದ್ರೆ ಹಾಕಬೇಕು. ಬೆಣ್ಣೆ ಸ್ವಲ್ಪ ಇದೆ, ನಾನೇ ತೆಗ್ದಿದ್ದು ಬೆಣ್ಣೆ. ಸೊ ಹಾಗಾಗಿ ಏನ್ ಮಾಡ್ತೀನಿ, ಸ್ವಲ್ಪ ತುಪ್ಪ ನಮ್ಮ ದೇಸಿಯ ನಂದಿನಿ ಗೀನೇ ಯೂಸ್ ಮಾಡಿ, ಎಲ್ಲರೂ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದೇ ಕಡಾಯಿಗೆ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕಿ ಈ ಥರ ಕಾಯಿಸ್ಕೋಬೇಕು. ಇದು ಕಾದಿದ ನಂತರ ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಸೊ ನಾನಿವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಆನಿಯನ್ನ. ಸ್ವಲ್ಪ ಆಯಿಲ್ ಬೇಕಾದ್ರೂ ಹಾಕೋಬೋದು. ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಇದು ಸಾಮಗ್ರಿಗಳನ್ನ ನೀವು ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ನಮ್ಮನೆ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ. ಇದು ಒಂದು ಆನಿಯನ್. ಚೆನ್ನಾಗಿ ಫ್ರೈ ಆಗಲಿ. ಈಗ ಇದು ಬೇಯೋ ತನಕ ನಾನು ಇಲ್ಲಿ ಚಿಕನ್ನ ಫ್ರೈ ಮಾಡ್ಕೋತೀನಿ. ಹಾಗಾಗಿ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಚಿಕನ್ಗೆ ಕುಕ್ಕರ್ ಇಟ್ಕೊತೀನಿ. ಒಂದು ವಿಜಲ್ ಬರ್ಸೋದ್ರಿಂದ ಕುಕ್ಕರ್ ಇಟ್ಕೊಂಡ್ರೆ ಬೆಸ್ಟು. ಈಗ ಚಿಕನ್ ಫ್ರೈನ ಮಾಡೋದು ಹೇಳ್ಕೊಡ್ತೀನಿ. ಈ ಚಿಕನ್ ಫ್ರೈ ನಾನೇ ಓನಾಗಿ ಕಲ್ತಿದ್ದು, ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತಿದ್ದು. ತುಂಬಾ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಮಾಡುವಾಗಲೇ. ನನ್ನ ಮನೇಲಿ ನನ್ನ ಮಗಂಗೆ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಯ್ತು. ಸೊ ಅದನ್ನೇ ಜಾಸ್ತಿ ಮಾಡಿ 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 ಇವಾಗ ಫಾಸ್ಟ್ ಆಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೀನಿ. 5 ನಿಮಿಷದಲ್ಲಿ ಆಗುವಂಥದ್ದು ಇದು. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಚಿಕನ್ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಆನಿಯನ್, ಒಂದೇ ಒಂದು ಟೊಮ್ಯಾಟೊ, ಮತ್ತೆ ಉಪ್ಪು, ಗ್ರೀನ್ ಚಿಲ್ಲಿ ಹಾಕೋರು ಗ್ರೀನ್ ಚಿಲ್ಲಿ ಹಾಕಿ. ಅದು ಕೆಲವ್ರಿಗೆ ಆಗಲ್ಲ. ಆಗದೆ ಇರೋರು ರೆಡ್ ಚಿಲ್ಲಿ ಮತ್ತೆ ಧನಿಯಾ ಪೌಡರ್ ಯೂಸ್ ಮಾಡಬೇಕು. ಸ್ವಲ್ಪ ಗರಂ ಮಸಾಲ ಹಾಕಬೇಕು.
ಚಿಕನ್ ಮಸಾಲಾ ಪೌಡ್ರು ನಿಮ್ಗೆ ಆಪ್ಷನಲ್. ಮಾಡೋ ವಿಧಾನನ ಇವಾಗ ಹೇಳ್ಕೊಡ್ತೀನಿ. ಆಮೇಲೆ ತುಂಬಾ ಕ್ರಿಸ್ಪಿ ಬೇಕು ಅಂದ್ರೆ ಕಾರ್ನ್ ಫ್ಲೋರು ಮತ್ತೆ ಅಕ್ಕಿ ಹಿಟ್ಟು ಕಾರ್ನ್ ಫ್ಲೋರು ಉದುರಿಸಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಫುಲ್ ಡ್ರೈ ಬೇಕಾದ್ರೂ ಮಾಡ್ಬೋದು, ಇಲ್ಲ ರೈಸ್ ತಿನ್ಬೇಕು ಆತರ ಗ್ರೇವಿ ತರ ಟೈಪ್ ಕೂಡ ಮಾಡ್ಕೋಬಹುದು ನೀವು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಚಿಕನ್ ಹಾಕ್ಬೇಕು. ಚಿಕನ್ ತಂದು ವಾಶ್ ಮಾಡಿ ಇಟ್ಕೋಬೇಕು. ವಾಶ್ ಮಾಡಿ ಇಟ್ಟಂತ ಚಿಕನ್ ಈಗ ಆಯಿಲ್ಗೆ ಹಾಕ್ತಾ ಇದ್ದೀವಿ. ಆನಿಯನ್ ಮುಂಚೆನೆ ಹಾಕೋಬೇಕಿತ್ತು, ಒಂದು ಡೈರೆಕ್ಟ್ ಚಿಕನ್ ಹಾಕ್ತೆ. ಆಕ್ಚುಲಿ ಆನಿಯನ್ ಆಯಿಲಲ್ಲಿ ಫ್ರೈ ಆದ್ಮೇಲೆ ಚಿಕನ್ ಹಾಕಿದ್ರೆ ಚೆನ್ನಾಗಿದೆ. ನಾನು ಯೂಶಲಿ 1/4 kg ಅಷ್ಟೇ ಮಾಡೋದು, ಯಾಕಂದ್ರೆ ಮನೇಲಿ ಯಾರು ಜಾಸ್ತಿ ಇರಲ್ಲ. ಇವತ್ತು ಗೆಸ್ಟ್ ಜಾಸ್ತಿ ಬಂದಿದ್ದಾರೆ ಅಂತ 1 kg ಮಾಡ್ತಿದ್ದೀನಿ. 1 kg ಚಿಕನ್ಗೆ 2 ಈರುಳ್ಳಿ ಬೇಕಾಗತ್ತೆ, 2 ಬೆಳ್ಳುಳ್ಳಿ, 1 ಶುಂಠಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ, 2 ಆನಿಯನ್ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಏನು ಮಾಡ್ತೀನಿ ಇವಾಗ, ಸಾಲ್ಟ್ ಹಾಕಿ ಇದು ಅರಿಶಿನ ಪುಡಿ ಹಾಕಿ ಇಟ್ಬಿಡ್ತೀನಿ. 1/4 ಗಂಟೆ ಚೆನ್ನಾಗಿ ಆಯಿಲಲ್ಲೇ ಬೇಯಿಸ್ಬೇಕು ಚಿಕನ್ನ. ಸಾಲ್ಟು ಯಾಕಂದರೆ ಚಿಕನ್ಗೆ ಚೆನ್ನಾಗಿ ಸಾಲ್ಟ್ ಹಿಡಿಬೇಕು, ಆವಾಗಲೇ ಟೇಸ್ಟ್ ಬರೋದು. ನೀವು ಡೈರೆಕ್ಟ್ ಸಾಂಬಾರ್ಗೆ ಹಾಕಿದ್ರೆ ಎಲ್ಲ ಅದರಲ್ಲೇ ಗ್ರೇವಿಲೇ ಇರುತ್ತೆ. ಚಿಕನ್ ಸಪ್ರೇಟ್ ತಿನ್ನುವಾಗ ನಿಮಗೆ ಟೇಸ್ಟ್ ಕೊಡಲ್ಲ. ಅರಿಶಿನ ಪೌಡ್ರು ಆಂಟಿಬಯೋಟಿಕ್, ಇದು ಅರಿಶಿನ ಪೌಡ್ರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡಿ. ಸೊ ಹಿಂಗೆ ಮಿಕ್ಸ್ ಮಾಡಿಬಿಟ್ಟಿದ್ದೇನೆ. ಏನು ಮಾಡ್ತೀನಿ, 1/4 ಗಂಟೆ ಮುಚ್ಚಿಟ್ಬಿಡ್ತೀನಿ. ಅದು ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕು, ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಳ್ಳೋವರೆಗೂ ಹಾಗೆ ಮುಚ್ಚಿಡ್ತೀನಿ. ಇವಾಗ ಪನ್ನೀರ್ ಫ್ರೈಡ್ ರೈಸ್ಗೆ ಗೊಜ್ಜು ಮಾಡ್ಕೊಂಡಾಗ ಅದು ರೈಸ್ ಹಾಕಿ ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊತಾರೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಎಷ್ಟು ಬೇಕಷ್ಟು. ಜಾಸ್ತಿ ಮಿಕ್ಸ್ ಮಾಡಿದ್ರು ಚೆನ್ನಾಗಾಗಲ್ಲ, ಕಡಿಮೆ ಮಿಕ್ಸ್ ಮಾಡಿದ್ರು ಚೆನ್ನಾಗಾಗಲ್ಲ. ಸೊ ಮೀಡಿಯಮ್ ಆಗಿ ಮಿಕ್ಸ್ ಮಾಡಬೇಕು. ಇದು ನನ್ನ ಮಗನ ಫೇವ್ರೆಟ್ ಡಿಶ್ಶು. ವಾರಕ್ಕೆ 1 ಸಲ ಏನಾದರೂ ಮಾಡಿಸ್ಕೊಂಡು ತಿಂತಾನೆ. ಪನ್ನೀರ್ ಫ್ರೈಡ್ ರೈಸ್ ಮಾಡು ಅಂತ. ವಾರದಲ್ಲಿ 3 ದಿನ ಚಿಕನ್ ತಿಂತಾನೆ, ಇನ್ನು 3 ದಿನ ಪನ್ನೀರ್ ಡಿಶ್ ಏನಾದರೂ ಒಂದು ಮಾಡಲೇಬೇಕು ಅವನಿಗೋಸ್ಕರ. ಇದು ಹದವಾಗಿ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಪನ್ನೀರ್ ಹಾಕ್ಬೇಕಿದ್ರ ಮೇಲೆ. ಪನ್ನೀರ್ ಫ್ರೈಡ್ ರೈಸ್ ರೆಡಿ ಇದೆ ನೋಡಿ. ಇವಾಗ 10 ನಿಮಿಷ ಆಯ್ತು. ಚೆನ್ನಾಗಿ ಆಯಿಲ್ ಬೆಂದಿರುತ್ತೆ ಚಿಕನ್. ಒಳ್ಳೆ ಘಮ ಬರ್ತಾ ಇದೆ. ಟೊಮೊಟೊ ಹಾಕ್ಬೇಕು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಮನೆಯಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಪುದೀನ ಹಾಕಬೇಕು.
ಪುದೀನ ಡೈಜೆಷನ್ಗೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಆಗಲ್ಲ ಚಿಕನ್ ತಿನ್ನುವಾಗ. ಲೆಮನ್ನು ಮತ್ತೆ ಚಿಕನ್ಗೆ ಲೆಮನ್ನು ಪುದೀನ ಎರಡು ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಹೀಟ್ ಆಗಲ್ಲ. ಕೆಲವರು ಚಿಕನ್ ಹೀಟ್ ಅಂತಿರ್ತಾರಲ್ಲ, ಅದಕ್ಕೆ ಲಾಸ್ಟ್ ಲೆಮನ್ ಹಿಂಡ್ಬಿಡ್ತೀನಿ ನಾನು. ಸ್ವಲ್ಪ ಡೆಲ್ಯೂಟ್ ಮಾಡುತ್ತೆ ಹೀಟ್ನ. ಒಂದೆರಡು ನಿಮಿಷ ಬಿಡಬೇಕು. ಆಮೇಲೆ ಉಪ್ಪು, ಖಾರ, ಧನಿಯಾ ಪುಡಿ ಎಲ್ಲ ಹಾಕೋದು. ಇವಾಗ ಎಲ್ಲ ಮಸಾಲೆಗಳು ಹಾಕಬೇಕು. ಚಿಲ್ಲಿ ಪೌಡ್ರು 1 ಸ್ಪೂನು, 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಧನಿಯಾ. ಗರಂ ಮಸಾಲ 1 ಸ್ಪೂನು. ನಾನು ಜಾಸ್ತಿ ಹಾಕಲ್ಲ ಗರಂ ಮಸಾಲ, ನಂಗೆ ಅಷ್ಟು ಮಸಾಲ ಇಷ್ಟ ಆಗಲ್ಲ. ಇದು ಚಿಲ್ಲಿ ಪೌಡ್ರ್ ಹಾಕಿದೀವಲ್ವಾ, ಅದಕ್ಕೆ ಇದನ್ನ ಸ್ವಲ್ಪ 1-2 ಸ್ಪೂನ್ 3 ಸ್ಪೂನ್ ಹಾಕೋಬೇಕು. ಇದೇನು ಗೊತ್ತಾ, ಚಿಕನ್ ಮಸಾಲ ಪೌಡ್ರು 3 ಸ್ಪೂನ್ ಹಾಕಿದ್ದೀನಿ. ಚಿಕನ್ ಮಸಾಲ ಪೌಡ್ರ್. ಇದು ಪೆಪ್ಪರು. ಸ್ವಲ್ಪ ಜೀರಾ ಪೌಡ್ರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರಲ್ಲಿ ಬಿಟ್ಕೊಂಡಿರೋ ವಾಟರ್ ಇದು, ನಾನೇನು ಎಕ್ಸ್ಟ್ರಾ ವಾಟರ್ ಹಾಕಿಲ್ಲ. ಚಿಕನ್ ಎಲ್ಲ ಬಿಟ್ಕೊಳ್ಳುತ್ತೆ. ನಿಮ್ಗೆ ಬೇಕು ಏನಾದ್ರೂ ಗ್ರೇವಿ ಜಾಸ್ತಿ ಅಂದ್ರೆ ಸ್ವಲ್ಪ ನೀರು ಹಾಕೋಬಹುದು. ನಾನು ನೀರು ಹಾಕಲ್ಲ, ಯಾಕೆಂದ್ರೆ ನಮ್ಗೆ ಡ್ರೈ ಮಾಡ್ತಾ ಇರೋದು ನಾನು. ಸ್ವಲ್ಪ ಕ್ರಿಸ್ಪಿಗೆ ನಾನು ಹೇಳ್ದಂಗೆ ಕಾರ್ನ್ಫ್ಲೋರು, ಇದು ಅಕ್ಕಿ ಹಿಟ್ಟು. ಅಕ್ಕಿ ಒಣಗಿಸಿ ಹಿಟ್ಟು ಮಾಡಿಸಿ ನೀವೇ ಇಟ್ಕೊಂಡ್ರೆ ಬೆಟ್ರು. ಅಂಗಡಿದೆಲ್ಲ ಯೂಸ್ ಮಾಡಬೇಡಿ ಅಕ್ಕಿ ಹಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟು ಚಿಕನ್ ಫ್ರೈ ಆಗುವಾಗಲೇ ಸ್ವಲ್ಪ ಹಾಕಿದ್ದೆ. ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಬೇಕು ಸಾಲ್ಟು, ಯಾಕೆಂದ್ರೆ ಮಸಾಲೆಗೂ ಸಾಲ್ಟ್ ಹಿಡ್ಕೊಳ್ಳುತ್ತೆ. ಎಲ್ಲ ಹಾಕಾಗಿದೆ. ಇವಾಗ ಒಂದು ಸ್ವಲ್ಪ ಲೆಮನ್ ಹಿಂಡ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಒಂದು ವಿಷಲ್ ಬಂದ್ಮೇಲೆ ರೈಸ್ ಹಾಕೊಂಡು ತಿನ್ನೋದಷ್ಟೆ. ಇದಕ್ಕೇನು ಎಕ್ಸ್ಟ್ರಾ ನೀರು ಹಾಕಿಲ್ಲ ನಾನು. ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಹಾಕೋಬಹುದು ಅಷ್ಟೇ. ಇವಾಗ ಮುಚ್ಚಿಡ್ತಾ ಇದ್ದೀನಿ. ಒಂದು ವಿಷಲ್ ಕೂಗಿಸ್ಬಿಟ್ರೆ ಚಿಕನ್ ಫ್ರೈ ರೆಡಿ. ಇದಿವಾಗ ಒಂದು ವಿಷಲ್ ಬರಬೇಕು. ವಿಷಲ್ ಬಂದ್ಮೇಲೆ ತಿನ್ನಕ್ಕೆ ರೆಡಿ ಇರುತ್ತೆ. ಆ ಗ್ಯಾಪಲ್ಲಿ ನಿಮ್ಗೊಂದು ಕತೆ ಹೇಳ್ತೀನಿ. ನಾನು ಫಸ್ಟ್ ಅಡುಗೆ ಕಲ್ತಿದ್ದೆ ಯಾವಾಗ ಅಂದರೆ, ನನ್ನ ಮದುವೆ ಆಗಿ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಅತ್ತೆ ಬೈದರು, ಏನೂ ಅಡುಗೆ ಬರಲ್ಲ ನಿಮಗೆ, ಏನು ಕೆಲಸ ಬರಲ್ಲ, ಹಿಂಗೆ ಸಾಕಿದ್ದಾರೆ ನಿಮ್ಮಮ್ಮ ಅಂತ. ಅವಾಗ ಚಾಲೆಂಜಿಂಗ್ ಆಗಿ ತೊಗೊಂಡು ಅಡುಗೆ ಕಲ್ತಿದ್ದು. ಅಡುಗೆ ಹೆಂಗೆ ಕಲಿತೆ ಅಂದರೆ, ಫಸ್ಟು ಒಂದು ಪೆನ್ನು ಪುಸ್ತಕ ತೊಗೊಂಡು ನಮ್ಮ ಓನರ್ ಮನೆಗೆ ಹೋದೆ. ಅವರು ಏನೇನು ತಿಂಡಿ ಅಡುಗೆ ಮಾಡ್ತಾರೆ ಅದನ್ನೆಲ್ಲ ಕೇಳಿ ಬರ್ಕೊಬಂದು ಒಂದೊಂದೇ ಟ್ರೈ ಮಾಡ್ತಿದ್ದೆ. ಟ್ರೈ ಮಾಡಿ 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 ಒಂದು ಲೆವೆಲ್ಗೆ ಇವಾಗ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಮತ್ತು ಫಾಸ್ಟಾಗೂ ಮಾಡ್ತೀನಿ. ಎಷ್ಟೇ ಜನ ಗೆಸ್ಟ್ ಬರಲಿ ಫಾಸ್ಟಾಗಿ ಬೇಗ ಅಡುಗೆ ಮಾಡಿಕೊಡ್ತೀನಿ. ಒಂದಿಷ್ಟು ಸುಮಾರು ಅಡುಗೆಗಳು ಕಲ್ತಿದ್ದೀನಿ. ಒಳ್ಳೊಳ್ಳೆ ತಿಂಡಿ ಅಡುಗೆ ತಿಂದು ತುಂಬ ಜನ ಬದುಕಿದ್ದಾರೆ, ಏನು ತೊಂದರೆ ಇಲ್ಲ. ಆ ರೇಂಜ್ಗೆ ಅಡುಗೆ ಮಾಡ್ತೀನಿ. ಸೊ ಬಂದವರೆಲ್ಲ
ತುಂಬಾ ಚೆನ್ನಾಗಿದೆ ಟೇಸ್ಟು, ಹೇಗ್ ಮಾಡಿದೆ ಅಂತ ಕೇಳ್ಕೊಂಡು ಹೋಗ್ತಾರೆ. ಆ ರೇಂಜ್ಗೆ ನಾವು ಪಿಕಪ್ ಆಗಿದ್ದೀವಿ. ಎಕ್ಸ್ಪರ್ಟ್. ನಮ್ಮತ್ತೆ ಬೈದಿದ್ಗೆ ಚಾಲೆಂಜಿಂಗ್ ಆಗಿ ತಗೊಂಡು ಕಲ್ತಿದ್ದು. ನಂಗೆ ಹೇಳಿದ್ನಲ್ಲ ಅವಾಗಲೇ, ಐ ಲವ್ ಚಾಲೆಂಜಸ್. ಯಾರು ನಿನ್ಗೆ ಇದಾಗಲ್ಲ ನಿನ್ ಕೈಲಿ ಅಂತ ಹೇಳ್ತಾರೋ, ನಾನು ಅದನ್ನೇ ಆಗುತ್ತೆ, ಮಾಡಿ ತೋರಿಸ್ತೀನಿ, ಸಾಧಿಸ್ತೀನಿ ಅಂತ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡ್ತೀನಿ. ನನಗೆ ಸಿಂಪಲ್ ಥಿಂಗ್ಸ್ ಇಷ್ಟ ಆಗಲ್ಲ, ಡಿಫಿಕಲ್ಟ್ ಥಿಂಗ್ಸೇ ಇಷ್ಟ. ಯಾಕಂದ್ರೆ ಡಿಫಿಕಲ್ಟೀಸ್ ಅಲ್ಲಿ ಕಲಿಯೋದು ತುಂಬಾ ಇರುತ್ತೆ, ಒಂಥರ ಮಜಾ ಬರುತ್ತೆ. ಸಿಂಪಲ್ ಏನೋ ಅಷ್ಟು ಮಜಾ ಇಲ್ಲ. ಇನ್ನೇನು ವಿಜುವಲ್ ಬರೋ ತರ ಇದೆ, ಹಶ್ವಾಗ್ತಿದೆ. ನನಗೂ ಮಾಡಿ ತೋರಿಸೋಷ್ಟರಲ್ಲಿ ನಾನೇ ಟೆಂಪ್ಟ್ ಆಗ್ಬಿಟ್ಟಿದ್ದೀನಿ, ಬೇಗ ತಿನ್ಬೇಕು, ಹಶ್ವಾಗ್ತಿದೆ. ಮತ್ತೆ ಸೀರಿಯಲ್ ಪ್ರಿಯರಿಗೆ, ನಮ್ಮ ಹೆಂಗಸ್ರುಗಳಿಗೆಲ್ಲ ಪಾಪ ಟೈಮ್ ಪಾಸೇ ಸೀರಿಯಲ್, ಮನೇಲೇ ಇರ್ತಾರೆ. ನೀವುಗಳು ಸೀರಿಯಲ್ ನೋಡೋದ್ರಿಂದನೇ ನಮಗೆ TRP ಚೆನ್ನಾಗಿ ಬರ್ತಿರೋದು, ನಾವುಗಳಿರೋದು. ಸೊ ಎಷ್ಟು ಜಾಸ್ತಿ ವೀಕ್ಷಕರು ವೀಕ್ಷಣೆ ಮಾಡ್ತೀರಾ ಅಷ್ಟು TRP, ಅಷ್ಟು ನಮಗೆ ಹೆಸರು. ನಾನಿವಾಗ ರಾಧಿಕಾ ಸೀರಿಯಲ್ ಉದಯದಲ್ಲಿ, ಕಲರ್ಸ್ ಕನ್ನಡದಲ್ಲಿ ರಾಮಚಾರಿ ಮಾಡ್ತಿದ್ದೀನಿ. ಝೀನಲ್ಲಿ ಬ್ರಹ್ಮಗಂಟು ಸೀರಿಯಲ್ಲು ಸ್ಟಾರ್ಟ್ ಮಾಡಬೇಕು ಹೇಳಿದ್ದಾರೆ. ಸೊ ಎಲ್ಲ ಸೀರಿಯಲ್ಲು ನೋಡ್ತಾ ಇರಿ, ನಮ್ಮನ್ನ ಹಾರಿಸ್ತಾ ಇರಿ. ಮತ್ತೆ ನಾನು ಇವತ್ತು ಹೇಳ್ಕೊಟ್ಟಿರೋ ಅಡುಗೆನ ಮಾಡೋದು ಮರಿಬೇಡಿ, ಟ್ರೈ ಮಾಡಿ. ಹೇಗೆ ಬಂತು ನಿಮಗೆ, ನಿಮ್ಮ ಮನೇಲಿ ಟೇಸ್ಟ್ ಅನ್ನೋದನ್ನ ಕಮೆಂಟ್ ನೋಡಿ. ವಿಜಲ್ ಬಂತು, ಆಫ್ ಮಾಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಓಪನ್ ಮಾಡಿ ಸರ್ವ್ ಮಾಡ್ತೀನಿ. ಗಾಳಿ ಹೋಗಿದೆ, ಈಗ ಚಿಕನ್ ಫ್ರೈ ಓಪನ್ ಮಾಡೋಣ. ವಾವ್, ಟೇಸ್ಟಿ ಟೇಸ್ಟಿ ಚಿಕನ್ ಫ್ರೈ ರೆಡಿ. ಸೊ ಬನ್ನಿ ಇವಾಗ ನಾನ್ ಮಾಡಿರುವಂತ ಚಿಕನ್ ಫ್ರೈ ಹಾಗೆ ಪನ್ನೀರ್ ಫ್ರೈಡ್ ರೈಸ್ ನ ರೇಖಾದಾಸ್ ಮೇಡಮ್ಗೆ ಟೇಸ್ಟ್ ಮಾಡ್ಸೋಣ. ಅವ್ರು ತಿಂದು ಏನ್ ಹೇಳ್ತಾರೆ ಕೇಳೋಣ. ಓಕೆ ಅಕ್ಕ, ನಾನ್ ಮಾಡಿರೋ ಪನ್ನೀರ್ ಫ್ರೈಡ್ ರೈಸ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಾನು ಪನ್ನೀರ್ ಫ್ರೈಡ್ ರೈಸ್ ತಿಂದಿದ್ದೀನಿ, ಆದ್ರೆ ನೀನ್ ಮಾಡೋದು ಸಪರೇಟ್ ಅಲ್ಲಲ್ಲ. ನೀನ್ ಮಾಡೋ ವಿಧಾನ ಇತ್ತಲ್ಲ ಸ್ವಲ್ಪ ಚೇಂಜಸ್. ಇವಾಗ ನಾವು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತೀವಿ ಮನೇಲಿ, ಅದ್ ಹಾಕ್ಬಿಟ್ಟು ಮತ್ತೆ ರೈಸ್ ಹಾಕ್ಬಿಟ್ಟು ಕುಕ್ ಮಾಡ್ತೀವಿ. ಕುಕ್ ಮಾಡಿದ ರೈಸ್ ಹಾಕಲ್ಲ. ಇದು ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು. ಸೊ ಪ್ರೇಮ ತಿನ್ಲಿ, ಕರೆಕ್ಟ್ ಆಗಿದೆ. ಅದ್ರ ಆಮೇಲೆ ನಾ ತಿಂತೀನಿ. ಹೇಗಿದೆ ಉಪ್ಪು ಖಾರ? ಅಲ್ಲ, ಉಪ್ಪು ಖಾರ ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಅಕ್ಕವ್ರು ಬದುಕಿದಾರೆ, ಈಗ ನಾನ್ ತಿಂತೀನಿ. ಆಕ್ಚುಲಿ ನಾವ್ ಮಾಡಿದ ಅಡ್ಗೆನ ನೀವು ಟೇಸ್ಟ್ ಮಾಡಿ ಹೇಳ್ತೀವಿ. ಉಪ್ಪು ಖಾರ ಮಾತ್ರ ಪರ್ಫೆಕ್ಟ್ ಆಗಿ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಉಪ್ಪು ಖಾರ ಕರೆಕ್ಟ್ ಆಗಿದೆ. ಆಮೇಲೆ ನಾನು ಹೇಳ್ದಾಗೆ ಅದನ್ನ ನಾವು ಫ್ರೈಡ್ ರೈಸ್ ಮಾಡ್ತೀವಲ್ಲ ಮಾಮೂಲಿ, ನೀವು ನಾವೆಲ್ಲ ಮಾಡ್ತೀವಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ಲು. ಮೊದಲೇ ರೈಸ್ ಕುಕ್ ಮಾಡಿಟ್ಲು, ಆಮೇಲೆ ಗೊಜ್ಜು ಪ್ರಿಪೇರ್ ಮಾಡಿ ಸಪ್ರೇಟ್ ಆಗಿ, ಪನ್ನೀರ್ನ ಸಪ್ರೇಟ್ ಆಗಿ ಮ್ಯಾರಿನೇಟ್ ಮಾಡಿಟ್ಟು ಆಮೇಲೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ನಾನು ಮನೇಲಿ ಟ್ರೈ ಮಾಡ್ತೀನಿ, ನೀವು ಮಾಡಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾಕ ನಿಮ್ಗೆ, ನೀವೆಲ್ಲಾದ್ರೂ ಲಾಂಗ್ ಜರ್ನಿ ಹೋದಾಗ ಈ ತರ ಗೊಜ್ಜು ಮಾಡಿ ಎತ್ಕೊಂಡು ಹೋಗ್ಬಿಟ್ರೆ ಅಲ್ಲೆಲ್ಲಾದ್ರೂ ಕುಕ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ಬೋದು. ಆಮೇಲೆ ಮಕ್ಳಿಗೆ ಮನೇಲಿ ಈ ತರ ಮಾಡಿಟ್ಟು ಹೋದ್ರೆ 2 days 3 days ಬರುತ್ತೆ ಅದು ಗೊಜ್ಜು. ಯಾಕಂದ್ರೆ ಗೊಜ್ಜಲ್ಲಿ ಕಾಯಿ ಹಾಕಿರಲ್ಲ, ನೀರ್ ಹಾಕಿರಲ್ಲ, ಕೆಡಲ್ಲ. ಸೊ ಅದನ್ನ ಅವರು ಮಿಕ್ಸ್ ಮಾಡ್ಕೊಂಡು ಒಂದ್ 3 days ಯೂಸ್ ಹಾಕಲ್ಲ. ಅದಕ್ಕೆ ಇಲ್ಲ, ಟೊಮೊಟೊ ಹಾಕಲ್ಲ, ಲೆಮನ್ ಅಷ್ಟೇ. ಈರುಳ್ಳಿ ಹಾಕ್ಬೇಕು. ಯಾಕಂದ್ರೆ ಈರುಳ್ಳಿ ಚೆನ್ನಾಗಿ ಮಣ್ಸಿರ್ತೀವಲ್ಲ, ಏನು ಕೆಡಲ್ಲ. ಹಾಕಿದ್ರೆ ಮಾತ್ರ ವಾಸನೆ ಬರುತ್ತೆ. ಹೌದು, ಲೆಮನ್ ಹಿಂಡಿದೆ. ಸೊ ಗೊಜ್ಜು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಟೋದ್ರೆ ಮನೇಲಿ ನಾವೇನಾದ್ರೂ ಒಂದು 2-3 days ಇಲ್ಲ ಅಂದಾಗ ಅವ್ರು ಯೂಸ್ ಮಾಡ್ತಾರೆ. ಚಿತ್ರಾನ್ನ ಗೊಜ್ಜು ತರ ಇದನ್ನು. ಹೌದಲ್ಲ? ಹೌದು. ಇಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಗಾದ್ರೆ ತಿನ್ನಕ್ ಅವಾಗ ಹೋಗಿ ಬರ್ತಾ ಇರ್ಬೇಕು ನೀವು ನಮ್ಮ ಮನೆಗೆ. ಎಷ್ಟು ದೂರ ಇದೆಯಾ ನೀನು? ಮನ್ಸಿಗೆ ಹತ್ರ ಅಂದ್ಮೇಲೆ ಯಾವ ದೂರ ಅಕ್ಕ. ಚೆನ್ನಾಗಿ ತಿನ್ನಿ, ಇದಷ್ಟು ಮುಗಿಸಿ. ಆಮೇಲೆ ಇವಾಗ ಚಿಕನ್ ಫ್ರೈಡ್ ರೈಸ್ ಅಲ್ಲಿ, ಚಿಕನ್ ಫ್ರೈ ಅಲ್ಲಿ ತಿನ್ನಿಸ್ಲಾ ರೈಸು? ಸ್ವಲ್ಪ ಕಲ್ಸಿದ್ರೆ ಇಬ್ರು ತಿನ್ನೋಣ. ಹಾ, ಇದು ಈ ತರ ಗೊಜ್ಜು ರೆಡಿ ಆಗಿರೋದು. ರೈಸ್ ನ ಈ ಗೊಜ್ಜುಗೆ ಈ ತರ ಕಲ್ಸ್ಕೊಂಡು, ನಾ ಹೇಳಿದ್ನಲ್ಲ ಅವಾಗ್ಲೇ ಗ್ರೇವಿ ಟೈಪ್ ಬೇಕಂದ್ರೆ ಸ್ವಲ್ಪ ನೀರ್ ಹಾಕ್ಬೇಕು. ನೀವು ಸ್ಪೂನ್ ಅಲ್ಲೇ ತಿನ್ನಿ, ಕಲ್ಸ್ಕೊಡ್ತೀನಿ. ನಿಮಗ್ ಚಿಕನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿಮ್ಗೋಸ್ಕರನೇ ಮಾಡಿದ್ ನಾನಿದು. ತಿನ್ನಿ ಅಕ್ಕ.
ಆಮೇಲೆ ನಾನು ಪ್ಲಾಸ್ಟಿಕ್ ಕಂಟೈನರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಅದಂಗೆ ಇದ್ರೂ ಉಪ್ಪು ಕರೆಕ್ಟಾಗಿ ಹಾಕಿದೆಯಲ್ಲ. ಕೆಲವ್ರು ನಿಜವಾಗ್ಲು ನಾವು ಒಂದೊಂದ್ ಕಡೆ ಹೋಗ್ತೀವಲ್ಲ ಹೇಳ್ತೀವಿ, ಅವರೇ ತಿಂದ್ಬಿಟ್ಟು ಹೇಳ್ತಾರೆ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಖಾರ ಸ್ವಲ್ಪ ಜಾಸ್ತಿ ಆಯ್ತು ಅಂತಾರೆ. ಓಕೆ, ನೀ ಕರೆಕ್ಟಾಗಿ ಹಾಕಿದೆ ತಿನ್ನೋಡಿ. ಓಕೆ, ಅಲ್ವಾ? ಪರ್ಫೆಕ್ಟ್, ಕರೆಕ್ಟ್. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀನು ಸುಖ ದುಃಖಗಳನ್ನ ಹಂಚ್ಕೊಂಡಿದ್ದೆ ನನ್ನ ಜೊತೆ. ಆಮೇಲೆ ಇವತ್ತು ಒಳ್ಳೆ 2 ರೆಸಿಪಿ ಮಾಡಿ ತೋರಿಸಿದ್ದೆ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು. ಲವ್ ಯು. ಲವ್ ಯು ಟು. ನಿಮ್ಮ ರೇಖಾದಾಸ್ ಟ್ಯಾಕೀಸ್ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನು ಕಂಟಿನ್ಯೂಸ್ ಆಗಿ ನೋಡ್ತೀನಿ. ಥ್ಯಾಂಕ್ ಯು ಚಿನ್ನ. ಲವ್ ಯು ಅಕ್ಕ. ಲವ್ ಯು.